ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಏನಾಯಿತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇವತ್ತು ಮಾರ್ಕೆಟ್ ಎಷ್ಟು ಮೊಮೆಂಟಮ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ ಅಂತ ಒಂದು ಸತಿ ಚೆಕ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು, ಮಾರ್ಕೆಟ್ ಎಕ್ಸಾಕ್ಟ್ಲಿ ಇಲ್ಲೇ ಓಪನ್ ಆಯಿತು. ನಿನ್ನೆ 52,000 ನೆನ್ನೆ ಎಲ್ಲಿ ಕ್ಲೋಸ್ ಆಗಿತ್ತೋ ಇವತ್ತು ಮಾರ್ಕೆಟ್ ಅಲ್ಲೇ ಓಪನ್ ಆಗಿದೆ. 52,196 ಎಕ್ಸಾಕ್ಟ್ಲಿ ಇಲ್ಲಿಂದ ರ್ಯಾಲಿ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಬೆಳಗ್ಗೆಯಿಂದ ನಾನು ಕೊಟ್ಟಿದ್ದು ಫಸ್ಟ್ ರೇಷನ್ಸು ಕ್ರಾಸ್ ಆಯಿತು, ಸೆಕೆಂಡು ಕ್ರಾಸ್ ಆಯಿತು. ಆಮೇಲೆ ನಾನು ಥರ್ಡು ಮತ್ತು ಫೋರ್ತು ಪ್ಲಾಟ್ ಮಾಡಿ ಇರಲಿಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಲೆವೆಲ್ಸ್ನ ಪ್ಲಾಟ್ ಮಾಡ್ತಾನೆ ಇದ್ದೆ. ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೋ ಅವರು ಎಕ್ಸಾಕ್ಟ್ ಲೆವೆಲ್ಸ್ನ ನೋಡ್ಕೊಂಡಿದ್ದಾರೆ. ನೀವು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ನನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಇವಾಗ ನೋಡಿ, ಎಕ್ಸಾಕ್ಟ್ಲಿ ಮಾರ್ಕೆಟ್ ಇಲ್ಲಿಂದ ಬೆಳಗ್ಗೆಯಿಂದ ಮೊಮೆಂಟಮ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೆಳಗ್ಗೆ 9:20ಇಂದ ಮಧ್ಯಾಹ್ನ 12:45ವರೆಗೂ ಎಕ್ಸಾಕ್ಟ್ಲಿ 800 ಪಾಯಿಂಟ್ಸ್ ಮಾರ್ಕೆಟ್ ಮೊಮೆಂಟಮ್ ಕೊಟ್ಟಿದೆ. ಇಲ್ಲಿಂದ ಇಲ್ಲಿಗೆ ತುಂಬ ಬೇಗ ಕೊಡ್ತು. ಆಮೇಲೆ ಕರೆಕ್ಟಾಗಿ ಇಲ್ಲಿ ರಿಟೆಸ್ಟ್ ತೊಗೊಂತು ಮತ್ತು ಇಲ್ಲಿಂದ ತುಂಬ ನಿಧಾನಕ್ಕೆ ಹೋಗ್ತಾ ಇತ್ತು ಮಾರ್ಕೆಟ್. ಆಮೇಲೆ ಕರೆಕ್ಟಾಗಿ ಇಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆದರು. ಅರೌಂಡ್ 52,932. ಆ್ಯಕ್ಚುಲಿ ಇಲ್ಲಿ ಬಂದು 53,000 ಬಂದಿದ್ದಕ್ಕೆ ಪರ್ಫೆಕ್ಟ್ ರೌಂಡ್ ಲೆವೆಲ್ ಆಗಿರುತ್ತೆ. ಮಾರ್ಕೆಟ್ ಇಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆದರು. ಆಮೇಲೆ ಮತ್ತೆ ಮಾರ್ಕೆಟು ಮೇಲಕ್ಕೆ ತೊಗೊಂಡು ಹೋಗಿ ಬಿಡಲೇ ಇಲ್ಲ. ಕಂಪ್ಲೀಟಾಗಿ ನೀವು ನೋಡ್ಬೋದು, ಇಲ್ಲಿಂದ ಮಾರ್ಕೆಟ್ ಸೈಡ್ ವೇಸ್ ಝೋನ್ಗೆ ಹೋಗೇ ಬಿಡ್ತು. ಫ್ರಮ್ 145ಇಂದ ಮಾರ್ಕೆಟ್ ಎಂಡ್ ಆಗೋವರೆಗೂ 325ವರೆಗೂ, ಅಂದರೆ ಅಪ್ರಾಕ್ಸಿಮೇಟ್ಲಿ 1.5 ಅವರ್, 1.25 ಅವರ್ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು. ಸೊ ನಾಳೆಗೆ ನಮಗೆ ಇಲ್ಲಿ ಮಾರ್ಕೆಟ್ ಎಂಡ್ ಆಗಿರೋದ್ರಿಂದ ಇದು ನಮಗೆ ಫಸ್ಟ್ ಸಪೋರ್ಟ್ ಆಗುತ್ತೆ. 52,540, ಆಮೇಲೆ 52,474. ನೀವು ಕೇಳ್ಬೋದು ಯಾಕೆ ಹತ್ತರನೇ ಸಪೋರ್ಟ್ ಇದೆ ಅಂತ. ಬಿಕಾಸ್ ನೀವು ಹಿಂದೆ ಹೋಗಿ ನೋಡ್ಕೊಳ್ಳಿ, ಜುಲೈ ಮಂತಲ್ಲಿ ಮಾರ್ಕೆಟ್ ಇಷ್ಟೇ ನಿಧಾನಕ್ಕೆ ಬಂದಿದೆ. ಆಮೇಲೆ ಲಾಸ್ಟ್ 1 ಮಂತ್ ಬ್ಯಾಕು ಕೂಡ ಮಾರ್ಕೆಟ್ ತುಂಬ ಕನ್ಸಾಲಿಡೇಟ್ ಆಗ್ತಾನೆ ಇತ್ತು ಇದೇ ಝೋನಲ್ಲಿ. ಅರೌಂಡ್ 52,000ಇಂದ 51,000ಗೆ ಮಾರ್ಕೆಟ್ ಡೌನ್ ಸೈಡ್ ಮೊಮೆಂಟಮ್ಮು ಆಗಲಿ ಅಪ್ ಸೈಡ್ ಮೊಮೆಂಟಮ್ ಆಗಲಿ ಆ 1000 ಪಾಯಿಂಟಲ್ಲಿ, ಅಂದರೆ 51,000ದಿಂದ 52,500, ಇಲ್ಲಾಂದರೆ 53,000 ಇಲ್ಲೇ ಇದೆ ಮಾರ್ಕೆಟ್. ಫ್ರಮ್ ಪಾಸ್ಟ್ 4 ಅರೌಂಡ್ 4 ತಿಂಗಳಿಂದ ಅಂತೂ ಮಾರ್ಕೆಟ್ ಅಲ್ಲೇ ಸೈಡ್ ವೇಸಲ್ಲೇ ಇದೆ. ಸೊ ತುಂಬ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ತುಂಬ ಕಮ್ಮಿ ಮೊಮೆಂಟಮ್ಗೆ ಸಿಗ್ತಾ ಇರುತ್ತೆ. ಆಮೇಲೆ ಇವತ್ತೇ ಇಷ್ಟೊಂದು ಮೊಮೆಂಟಮ್ ಬಂದಿರೋದು. ಬೇಕಾದ್ರೆ ನೀವಾಗ ನೋಡ್ಬೋದು, 1 ತಿಂಗಳಿಂದ ಅಪ್ಸೈಡ್ ಮೊಮೆಂಟಮ್ ಇದೇ ಜಾಸ್ತಿ ಬಂದಿರೋದು. ಸೊ ನಾಳೆಗೆ ಇದು ನಿಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಓಪನ್ ಆದರೆ ಏನಾದರೂ ಮಾರ್ಕೆಟು. ಆಮೇಲೆ ನಾಳೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಂದರೆ, ಫೆಡ್ ಇವತ್ತು ಸಾಯಂಕಾಲ ಇಂಟ್ರೆಸ್ಟ್ ರೇಟ್ಸು ಕಮ್ಮಿ ಮಾಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಫ್ರಮ್ ಪಾಸ್ಟ್ 4 ಇಯರ್ಸ್ ಅವರು ಕಡಿಮೆ ಮಾಡೇ ಇಲ್ಲ. ಏನು ಇವತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಿಕಾಸ್ ಎಲೆಕ್ಷನ್ಸ್ ಬರ್ತಾ ಇದೆ ಯುನೈಟೆಡ್ ಸ್ಟೇಟ್ಸಲ್ಲಿ. ಸೊ ಅದಕ್ಕೋಸ್ಕರ ಫೆಡ್ ರೇಟ್ಸ್ನ ನಾವು ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಬರ್ಬೋದು ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ. ಆಮೇಲೆ ನಾವು ಕೂಡ ಒಂದು ಟೆಂಪರರಿ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಇಂಡಿಯನ್ ಮಾರ್ಕೆಟ್ಸಲ್ಲಿ ಕೂಡ. ಸೊ ನೀವು ದಯವಿಟ್ಟು ನಾಳೆ ವೇಟ್ ಮಾಡಿ. ನಾಳೆ ತುಂಬ ಜನ BTST ಟ್ರೇಡ್ಸ್ ಮಾಡಿದ್ದಾರೆ, ಕಾಲ್ ಸೈಡ್ ಮಾಡಿದ್ದಾರೆ. ಬಟ್ ನಾನು ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಐ ಎಮ್ ಎ ಟ್ರೇಡರ್, ಐ ಆಮ್ ನಾಟ್ ಎ ಗ್ಯಾಮ್ಲರ್. ಸುಮ್ಮನೆ ಯಾಕೆ ಅಸ್ಯೂಮ್ ಮಾಡಿ ಇದು ಮಾಡೋಕ್ಕೆ. ಆಮೇಲೆ ನನಗೆ ಯಾವುದೇ ಥರ ಅನಾಲಿಸಿಸ್ಸು ನೋಡ್ತಾ ಇದ್ದೀನಿ, ಬಟ್ ನನಗೆ ಮಾರ್ಕೆಟ್ ಪಾಸಿಟಿವ್ ಹೋಗುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ನಮ್ಮ ಕ್ಯಾಪಿಟಲ್ ಮೇಲೆ. ಅದಕ್ಕೆ ನಾನು ಯಾವುದು BTST ಟ್ರೇಡ್ಸ್ ಮಾಡೋಕ್ಕೆ ಹೋಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಪಾಸಿಟಿವ್ ಆಗೇ ಇದ್ದರೆ ಆರಾಮಾಗಿ ರೆಸಿಸ್ಟೆನ್ಸ್ 1 ದಾಟ್ತು ಅಂದ್ಕೊಳ್ಳಿ, ನಾನು ರೆಸಿಸ್ಟೆನ್ಸ್ 2 ಹತ್ರ ಹೋಗುತ್ತೆ ಅಂತ ಒಂದು ಟ್ರೇಡ್ ತೊಗೊತೀನಿ. ಸೊ ನಾಳೆಗೆ ಇದಾಗಿರುತ್ತೆ ನಮ್ಮ ಇಂಪಾರ್ಟೆಂಟ್. ಇದು ಸೈಕಾಲಜಿಕಲ್ ಲೆವೆಲ್ ಬಂದು 53,018. ಇದು ತುಂಬ ಸ್ಟ್ರಾಂಗೆಸ್ಟ್ ಲೆವೆಲ್ ಇದೆ. ಆಮೇಲೆ ಸಪೋರ್ಟು ಅಷ್ಟೇ ವೇಟ್ ಮಾಡಿ. ಸಪೋರ್ಟ್ಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 52,474 ಕೆಳಗಡೆ ಬರೋವರೆಗೂ ನೀವು ಡೌನ್ ಸೈಡ್ ಮೊಮೆಂಟಮ್ನ ಯಾರು ಕೂಡ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. 52,474 ಏನಾದ್ರು ಕೆಳಗಡೆ ಬಂತು ಅಂದ್ಕೊಳ್ಳಿ, ಆರಾಮಾಗಿ ನಿಮಗೆ 200 to 250 ಪಾಯಿಂಟ್ಸ್ ಸಿಗುತ್ತೆ. ಸೊ ವೇಟ್ ಮಾಡಿ. ನಾಳೆ ನನ್ನ ಪ್ರಕಾರ ಸ್ವಲ್ಪ ಮೇಲೇನೇ ಓಪನ್ ಆಗೋದು. ಮೇಲೆ ಓಪನ್ ಆಗಿದ ತಕ್ಷಣ ಮೇಲಿನೇ ರ್ಯಾಲಿ ಕೊಡುತ್ತೆ ಅಂತಿಲ್ಲ, ಕೆಳಗಡೆ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸೊ ದಯವಿಟ್ಟು ವೇಟ್ ಮಾಡಿ. ಆಮೇಲೆ ನಿಫ್ಟಿ 50, ನಾಳೆ ನಿಫ್ಟಿ 50 ಎಕ್ಸ್ಪೈರ್ ಇರೋ ಕಾರಣ ನಿಫ್ಟಿ 50ನ ಅನಲೈಸ್ ಮಾಡೋಣ. ಸೊ ನಿಫ್ಟಿ 50 ಏನಾಯ್ತು ಅಂದರೆ, ನಿನ್ನೆ ಎಕ್ಸಾಕ್ಟ್ಲಿ ನೋಡಿ ಇಲ್ಲೇ ಫ್ಲ್ಯಾಟೇ ಓಪನ್ ಆಗಿದೆ. ಏನು ಇದಾಗಿಲ್ಲ, ಫ್ಲ್ಯಾಟೇ ಓಪನ್ ಆಗಿದೆ. ಆಮೇಲೆ ನೀವಾಗ ನೋಡ್ಬೋದು, ನಾನು ರೆಸಿಸ್ಟೆನ್ಸ್ ಏನು ಕೊಟ್ಟಿದ್ನೋ ಅದು ಇವತ್ತು ಆಲ್ ಟೈಮ್ ಹೈ ಮಾಡಿದೆ. ಹಿಂದ್ಗಡೆ ಯಾವುದೇ ಕೂಡ ಇದು ಲೆವೆಲ್ಸ್ ಇರಲಿಲ್ಲ. ಬಟ್ ನಾನು ನೋಡಿ ಎಕ್ಸಾಕ್ಟ್ಲಿ 25,450 ಅಂತಲೇ ಕೊಟ್ಟಿದ್ದೀನಿ. ನೋಡಿ ಮಾರ್ಕೆಟ್ ಅಲ್ಲಿಂದ ಹೋಗಿ ಅಲ್ಲಿಂದ ರಿಜೆಕ್ಷನ್ ತೊಗೊಂಡು ಮಲ್ಟಿಪಲ್ ಟೈಮ್ಸ್, ಅಂದರೆ ಫ್ರಮ್ 10:45 ಟು ನೋಡಿ 10:45 ಟು 1 o'clock, ಅಂದರೆ ಅಪ್ರಾಕ್ಸಿಮೇಟ್ಲಿ 2.25 ಅವರ್, 2 hours 15 minutes ಕನ್ಸಾಲಿಡೇಟ್ ಆಗ್ತಾನೇ ಇತ್ತು. ಆಮೇಲೆ ರಿಜೆಕ್ಷನ್ ತೊಗೊಂತು. ನೋಡ್ಕೊಳ್ಳಿ, ಎಕ್ಸಾಕ್ಟ್ಲಿ ಇಲ್ಲಿ ರಿಜೆಕ್ಷನ್ ತೊಗೊಂಡು ನಮ್ಮ ಸಪೋರ್ಟ್ ಏನು ಪ್ಲಾಟ್ ಮಾಡಿದ್ನೋ ಅಲ್ಲಿಂದ ಕೂಡ ಅದು ಫುಲ್ಲು ರೆಡ್ ಕ್ಯಾಂಡಲ್
ಸಪೋರ್ಟ್ ಲೈನ್ ಕೆಳಗಡೆ ಫಾರ್ಮ್ ಆಗಿದ್ದರೆ ಪಕ್ಕ ಅದು ಕೆಳಗಡೆನೇ ಬರ್ತಾಯಿತ್ತು. ಬಟ್ ಇಲ್ಲಿ ಪಿಯರ್ಸ್ ಆಗಿರೋ ಕಾರಣ ಅಲ್ಟಿಮೇಟ್ಲಿ ಅದು ರಿವರ್ಸಲ್ ತೊಗೊಂಡಿದೆ. ಎಕ್ಸಾಕ್ಟ್ಲಿ ನೋಡಿ, ಮತ್ತೆ ರಿವರ್ಸಲ್ ತೊಗೊಂಡಿದೆ, ಇಲ್ಲಿ ಮತ್ತೆ ರೀಟೆಸ್ಟ್ ಆಗಿದೆ, ಮತ್ತೆ ರಿವರ್ಸಲ್ ತೊಗೊಂಡಿದೆ, ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗೋಕ್ಕೆ ಬಿಡಲಿಲ್ಲ. ಕನ್ಸಲ್ಟೇಷನ್ ಫೇಸಲ್ಲೇ ಮಾರ್ಕೆಟ್ ಎಂಡ್ ಆಯಿತು ಬಿಟ್ವೀನ್ ರೆಸಿಸ್ಟೆನ್ಸ್ 1 ಆ್ಯಂಡ್ ಸಪೋರ್ಟ್ 1. ಸೊ ನಾಳೆ ನಿಫ್ಟಿ 50 ಯಾರ್ಯಾರು ಟ್ರೇಡ್ ಮಾಡ್ತಿರೋ ವೇಟ್ ಮಾಡಿ, ಬಿಕಾಸ್ ನಿಫ್ಟಿ 50 ಆಲ್ ಟೈಮ್ ಐ ಮಾಡ್ತಾನೇ ಇದೆ. ಸೊ ಯಾರಿಗೂ ಕೂಡ ಗೊತ್ತಿಲ್ಲ ಮೇಲ್ಗಡೆ ಎಲ್ಲಿ ತನಕ ಹೋಗ್ಬೋದು ಇದು ಅಂತ. ಸೊ ಈ ಝೋನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಝೋನ್ ನೋಡ್ಕೊಳ್ಳಿ, ಸಪೋರ್ಟ್ ಬಂದು 25,334, ರೆಸಿಸ್ಟೆನ್ಸ್ ಬಂದು 25,450, ಅಂದರೆ 116 ಪಾಯಿಂಟ್ಸ್. ತುಂಬ ಇಷ್ಟು ಗ್ಯಾಪ್ ಇದೆ ಸಪೋರ್ಟಿಂದ ರೆಸಿಸ್ಟೆನ್ಸ್ಗೆ. ವೇಟ್ ಮಾಡಿ, ಇದ್ರ ಮೇಲೆ ಬಂತು ಅಂದ್ಕೊಳ್ಳಿ ರೆಸಿಸ್ಟೆನ್ಸ್ 2, ಇದ್ರ ಕೆಳಗಡೆ ಬಂತು ಅಂದ್ಕೊಳ್ಳಿ ಸಪೋರ್ಟ್ 2. ಸೊ ದಯವಿಟ್ಟು ವೇಟ್ ಮಾಡಿಬಿಟ್ಟು ಲೆವೆಲ್ಸ್ನ ನೀವು ಆರಾಮಾಗಿ ನೀವು ಪ್ಲಾಟ್ ಮಾಡ್ಕೊಬೋದು. ಸೊ ನೀವು ವೇಟ್ ಮಾಡಿ. ಸೊ ನಾಳೆ ನಿಫ್ಟಿ 50 ಯಾರ್ಯಾರು ಟ್ರೇಡ್ ಮಾಡ್ತಿರೋ, ಆಮೇಲೆ ಫೆಡ್ ನ್ಯೂಸ್ ಇರೋ ಕಾರಣ BTST ಮಾಡಿರೋರು ನೋಡಿ, ನಿಮ್ಮ ಏನಾದರೂ ಪ್ರೀಮಿಯಮ್ಸ್ ಡಬಲ್ ಇಲ್ಲ ತ್ರಿಬಲ್ ಆಗಿದ್ದರೆ ಪ್ರಾಫಿಟ್ನ ಬುಕ್ ಮಾಡಿ, ಇಲ್ಲಾಂದರೆ ಹೋಲ್ಡ್ ಮಾಡೋಂಗಿದ್ರೆ ಹೋಲ್ಡ್ ಮಾಡಿ. ಆಮೇಲೆ ನಿಮಗೆ ಗ್ಲೋಬಲ್ ಮಾರ್ಕೆಟ್ಸಲ್ಲೇ ಗೊತ್ತಾಗೋಗುತ್ತೆ ಬೆಳಗ್ಗೆ ಎಲ್ಲಿ ಡೌ ಜೋನ್ಸ್ ಎಲ್ಲ ಓಪನ್ ಆಗಿದೆ ಅಂತ. ಇಲ್ಲಾಂದರೆ ಸಿಂಗಾಪುರ್ ನಿಫ್ಟಿ, ನಮ್ಮ ಮಾರ್ಕೆಟಿಂದ ಫಸ್ಟು ಸಿಂಗಾಪುರ್ ನಿಫ್ಟಿ ತುಂಬ ಜನ ರೆಫರೆನ್ಸ್ ನೋಡ್ತಾರೆ BTST ಮಾಡೋರು. ನಾನೇನು ಅದರ ನೋಡೋಕೆ ಹೋಗಲ್ಲ, ಬಿಕಾಸ್ ನಾನು BTST ಮಾಡಲ್ಲ, ಐ ಆಮ್ ಎ ಸೇಫ್ ಪ್ಲೇಯರ್. ನಾನು ಡೈಲಿ ಟ್ರೇಡ್ ಮಾಡೋದೇ ನಾನು ಪ್ರಿಫರ್ ಮಾಡ್ತೀನಿ. ಸೊ ನಾಳೆ ನಿಫ್ಟಿ 50 ಎಕ್ಸ್ಪೈರಿ ಇರೋ ಕಾರಣ ದಯವಿಟ್ಟು ತುಂಬ ಹೊತ್ತು ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಪ್ರೀಮಿಯಮ್ಸ್ನ ತುಂಬ ಜನ ಹೋಲ್ಡ್ ಮಾಡ್ತಾರೆ. ಓಕೆ, ಪುಟ್ಟು ಏನಾದರೂ ಅಪ್ಪಿತಪ್ಪಿ BTST ಪುಟ್ ಮಾಡಿದ್ರು ಮಾರ್ಕೆಟ್ ಮೇಲೆ ಓಪನ್ ಆದರೆ ಅಕ್ಸೆಪ್ಟ್ ಮಾಡಿ, ಲಾಸ್ ಅಕ್ಸೆಪ್ಟ್ ಮಾಡಿ, ದಯವಿಟ್ಟು ಅದನ್ನು ಸ್ಕ್ವೇರ್ ಆಫ್ ಮಾಡ್ಕೊಳ್ಳಿ ನಿಮ್ಮ ಪೊಸಿಷನ್ಸ್ನ. ಸೊ ನಾಳೆಗೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಶೇರ್ ಮಾಡಿ. ಥ್ಯಾಂಕ್ ಯು.